माता की बोलो भारत माता की वंदे वंदे क्रांतिवीर शूर संಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ ಯಾವತ್ತು ಆರುಗೊಪ್ಪ ಗ್ರಾಮದ ಇವತ್ತಿನ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಏನು ಭವ್ಯ ವೇದಿಕೆಯನ್ನು ಸೃಷ್ಟಿಸಿ ಒಬ್ಬ ಏನು ನಾವು ಶೂರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರನ್ನೇ ಕರೆತಂದು ಅದ್ದೂರಿಯಾಗಿ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಸಮಸ್ತ ಆರುಗೊಪ್ಪ ಗ್ರಾಮದ ದೈವಕ್ಕೆ ನಮಸ್ಕರಿಸುತ್ತಾ ಬಂದಾಗ ಒಂದು ರೋಮಾಂಚನ ಆಗ್ತದೆ ಈ ವೇದಿಕೆ ಮೇಲೆ. ಯಾಕಂದ್ರೆ ಇವತ್ತ ಶೂರ ಸಂಗೊಳ್ಳಿ ರಾಯಣ್ಣ ಹೆಸರಿಗೆ ತಕ್ಕಂತೆ ಅವರನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಹೌದಾ. ಈ ಒಂದು ಕಾರ್ಯಕ್ಕಾಗಿ ಮೊದಲನೇದಾಗಿ ಇಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲ ಯುವ ಪೀಳಿಗೆಯನ್ನ ನಾನು ಮೊದಲನೇದಾಗಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಸಂಗೊಳ್ಳಿ ರಾಯಣ್ಣ ಕೇವಲ ವ್ಯಕ್ತಿಯಾಗಿರಲಿಲ್ಲ, ಶಕ್ತಿಯಾಗಿದ್ದ. ಅವನ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇವತ್ತು ಉತ್ತುಂಗಕ್ಕೆ ಹೋಗಿದ್ದಾರೆ ಅನ್ನಕ ನಮ್ಮ ಮುಖ್ಯಮಂತ್ರಿ ಸಾಹೇಬರೇ ಸಾಕ್ಷಿ ಅಂತ ಹೇಳ್ಬೋದು. ಅಂತಹ ಒಂದು ದಿವ್ಯ ಶಕ್ತಿ ಅದು. ಇತಿಹಾಸದ ಪುಟಗಳನ್ನು ನಾವು ನೋಡಿದಾಗ ಭಾರತ ಏನು ಬ್ರಿಟಿಷರ ವಿರುದ್ಧ ಹೋರಾಟಗಳ ಆರಂಭ ಅದು. ಅಂಥದ್ರಲ್ಲಿ ಬ್ರಿಟಿಷರ ವಿರುದ್ಧದ ಮೊದಲ ಹೋರಾಟ ಯಾವುದು ಅಂತ ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ಕಂಡು ಬರೋದೇನಪ್ಪ ಅಂತಂದರೆ ಮಂಗಲ್ ಪಾಂಡೆ ನೇತೃತ್ವದ ಸಿಪಾಯಿ ದಂಗೆ ಅಂತಕ್ಕಂಥದ್ದು. ಆದರೆ ಅದು ನಡೆದಿರತಕ್ಕಂಥದ್ದು 1857ರಲ್ಲಿ. ಆದರೆ ಅದಕ್ಕಿಂತ 30 ವರ್ಷ ಮೊದಲನೇ ಅಂದರೆ ಇಡೀ ಭಾರತದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಸಡ್ಡು ಹೊಡೆಯುವ ಮೂಲಕ ಹೌದಾ ಕ್ರಾಂತಿಯ ಕಿಡಿಯನ್ನು ಹಚ್ಚಿರ್ತಕ್ಕಂಥವ್ರು ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಶೂರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಸ ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ಘಂಟಾಘೋಷವಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರನ್ನು ಸಹಿತ ಸ್ಮರಿಸ್ತಾ ಇತಿಹಾಸವನ್ನು ನಾವು ನೋಡಿದಾಗ 1798 ಆಗಸ್ಟ್ 15ನೇ ತಾರೀಕು ಯಾವತ್ತು ನಾವು ಸ್ವತಂತ್ರ ದಿನವನ್ನು ಆಚರಿಸ್ತೀವಿ, ಅವತ್ತು ಸಂಗೊಳ್ಳಿ ರಾಯಣ್ಣನ ಜನನ ಆಗಿದೆ. ಇನ್ನೊಂದು ಬಹಳನೇ ಅಪೂರ್ವದ ಸಂಗತಿ ಏನಪ್ಪಾ ಅಂತಂದ್ರೆ ಜನವರಿ 26 ಏನು ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ, ಅವತ್ತೇ ಸುಮಾರು 200 ವರ್ಷಗಳ ಹಿಂದೆ ಅವತ್ತೇ ಶೂರ ಸಂಗೊಳ್ಳಿ ರಾಯಣ್ಣನನ್ನ ಏನಂತಂದ್ರೆ ನೇಣಿಗೆ ಏರಿಸಲಾಯಿತು. ಇವೆರಡೂ ಬಹಳ ಕಾಕತಾಳೀಯಾದರೂ ಸಹಿತ ಬಹಳ ವಿಶಿಷ್ಟ ದಿನಗಳು ಅಂತ ಹೇಳ್ಬೋದು. ಹಿಂಗೆ ಹೇಳಿ ಮಾಡಿಸಿದ್ರು ಈ ರೀತಿ ದಿನಗಳು ಕೂಡಿ ಬರಲಿಕ್ಕಿಲ್ಲ ಅಂತ ಒಂದು ವಿಶೇಷವಾದಂಥ ದಿನಗಳಿವು ಅಂತ ಹೇಳ್ಬೋದು. ಇತಿಹಾಸವನ್ನು ನೋಡಿದಾಗ ಸಂಗೊಳ್ಳಿ ರಾಯಣ್ಣನನ್ನ ವೀರ ಸಂಗೊಳ್ಳಿ ರಾಯಣ್ಣ, ಶೂರ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳೆಲ್ಲ ಇತಿಹಾಸಕಾರರು ಆಮೇಲೆ ಜನಪದ ಸಾಹಿತ್ಯಗಾರರು ನಾಟಕಕಾರರು ಬಣ್ಣಿಸ್ತಾ ಬಂದಿದ್ದಾರೆ ಹೌದಾ. ಅಂತಹ ಒಂದು ಮಹಾನ್ ವ್ಯಕ್ತಿತ್ವ ಇದು. ಇವತ್ತು ನಾವು ಪ್ರತಿ ಹಳ್ಳಿಗಳಲ್ಲಿ ಏನಾದರೂ ಬಸ್ ಸ್ಟ್ಯಾಂಡಿಗೆ ಹೋದೀವಂತಂದ್ರೆ ನಾವು ನೋಡ್ತಕ್ಕಂಥ ಮೊದಲ ಮೂರ್ತಿ ಉತ್ಸವ ಮೂರ್ತಿ ಯಾವುದಾಗಿರ್ತಕ್ಕಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಆಗಿರ್ತದೆ. 200 ವರ್ಷದ ಹಿಂದಿನ ವ್ಯಕ್ತಿಯನ್ನ ಇವತ್ತು ಯಾಕೆ ಜನ ಸ್ಮರಿಸಬೇಕು? ಅಂಥದ್ದು ಏನು ಸಾಧನೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅವಲೋಕಿಸಿ ನೋಡೋದಾದರೆ ಇವ್ರು ಯಾರು ತಮಗಾಗಿ ಬದುಕಿದವರಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೋಬೇಕು. ಹೇಗಪ್ಪ ಅಂತಂದ್ರೆ ಇವತ್ತು ಪ್ರಾಣಿಗಳು ಸಹಿತ ತಮಗಾಗಿ ಬದುಕ್ತಾವ, ಅವತ್ತಿನ ಬುತ್ತಿಗೆ ಊಟ ಮಾಡ್ತಾವ, ಮಕ್ಕಳಿಗೆ ಜನ್ಮ ನೀಡ್ತಾವ, ಸಾಯ್ತಾವ, ಎಲ್ಲ ಮಾಡ್ತಾವ. ಆದರೆ ಹೆತ್ತ ತಾಯಿ ಅಂತ ಹೇಳಿ ಬಂದಾಗ, ಹೊತ್ತ ನಾಡು ಅಂತ ಹೇಳಿ ಬಂದಾಗ ಪ್ರಾಣ ತ್ಯಾಗವನ್ನು ಮಾಡಲಿಕ್ಕೆ ಕಿಂಚಿತ್ತು ಏನು ಯೋಚಿಸದೇ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಶೂರ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ತೇಜಸ್ಸದು. ಇನ್ನು ಅವತ್ತಿನ ಹೋರಾಟದಲ್ಲಿ ಅವ್ರು ಏನಾದರೂ ಯಶಸ್ವಿ ಆಗಿದ್ರೆ ಹೌದಾ 120 ವರ್ಷಗಳ ಕಾಲ ಮುಂದುವರೆದು ಬ್ರಿಟಿಷರು ನಮ್ಮ ದೇಶವನ್ನ ಆಲಿಕ್ಕೆ ಅಥವಾ ದೋಚಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಕ್ಷಣ ವಿಚಾರ ಮಾಡೋಣ. ಕೇವಲ ಒಬ್ಬ ವ್ಯಕ್ತಿಯನ್ನು ಹಿಡಿದು ಕೊಟ್ಟದ್ದಕ್ಕೆ ಸಾವಿರಾರು ಎಕರೆ ಇನಾಮ ರೂಪದಲ್ಲಿ ಇವತ್ತೇನಾದರೂ ಬ್ರಿಟಿಷ್ ಸರ್ಕಾರ ಕೊಡ್ತೈತೆ ಅಂತಂದ್ರೆ ಆತನ ಹೋರಾಟದ ಕಿಚ್ಚು ಅಂತಕ್ಕಂಥದ್ದು ಎಷ್ಟು ದೊಡ್ಡದಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸ್ಬೋದು ಹೌದಾ. ಒಬ್ಬ ವ್ಯಕ್ತಿಗಾಗಿ ಸಾವಿರಾರು ಎಕರೆ ಭೂಮಿಯನ್ನು ಬ್ರಿಟಿಷರು ಕೊಡ್ತಾರೆ, ಆದರೆ ಆ ಕ್ಷುಲ್ಲಕ 1000 ಎಕರೆಗಾಗಿ ಸುಮಾರು 120 ವರ್ಷ ಕಾಲ ನಾವು ಇಡೀ ದೇಶವನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿವಿ. ಅಂದ್ರೆ ಇದು ನಾವು ಹೇಳಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ನಮ್ಮಲ್ಲಿನ ಒಂದು ಒಡಕಿನಿಂದಾಗಿ, ನಮ್ಮಲ್ಲಿನ ಒಂದು ಕ್ಷುಲ್ಲಕ ಆಸೆಗಾಗಿ ಇವತ್ತು ಇಂತಹ ಒಂದು ಮೇಧಾವಿ ವ್ಯಕ್ತಿತ್ವವನ್ನು ನಮ್ಮ ದೇಶ ತೆಗೆದುಕೊಳ್ಬೇಕಾಯ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕು ಹೌದಾ.
ಹಾಗಾದರೆ ಕೊನೆಯದಾಗಿ ಒಂದು ಮಾತು ಏನು ನನಗೆ ನೆನಪಿಗೆ ಬರ್ತೈತೆ ಅಂದರೆ, ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಏರಿಸುವಂಥ ಸಂದರ್ಭದೊಳಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಾಗ್ತದೆ. ಅಂಥ ಸಂದರ್ಭದೊಳಗೆ ಆತ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನಪ್ಪಾ ಅಂತಂದರೆ, ಪ್ರತಿ ಮನೆಗಳಲ್ಲೂ ನನ್ನಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟಬೇಕು ಅಂತ ಆತ ಕರೆಯನ್ನು ಕೊಡುವ ಮೂಲಕ ಗಲ್ಲಿಗೆ ಇವತ್ತು ಶರಣಾಗ್ತಾರೆ. ಆ ನಿಟ್ಟಿನಲ್ಲಿ ಆರುಗೊಪ್ಪ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ರೂಪದಲ್ಲಿ ಬಹಳಷ್ಟು ಜನ ಜಾಗೃತಗೊಂಡಿದ್ದಾರೆ. ಈ ಕಿಡಿ ಹೀಗೆ ಮುಂದುವರಿಲಿ. ಅನ್ಯಾಯವನ್ನು ಪ್ರತಿಭಟಿಸುವಂತಹ, ಹೆತ್ತ ತಾಯಿ ಹೊತ್ತ ನಾಡಿಗಾಗಿ ಪ್ರಾಣವನ್ನು ತ್ಯಾಗ ಮಾಡುವಂತಹ ವೀರ ಸೇನಾನಿಗಳು ಇಲ್ಲಿ ಹುಟ್ಟಲಿ, ಮುಂದಿನ ಇಡೀ ದೇಶಕ್ಕೆ ಮಾದರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಕೊನೆಯದಾಗಿ ನನ್ನದೊಂದು ಏನು ಆಕ್ಷೇಪ ಅಂತಂದ್ರೆ, ಅಧಿಕಾರ ಸಿಗೋಕ್ಕಿಂತ ಮುಂಚೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಗ್ರಾಮಕ್ಕೆ ಬಂದಿದ್ರು. ಬೃಹತ್ ವೇದಿಕೆಯಲ್ಲಿ ಇದೇ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಅಧಿಕಾರದಲ್ಲಿದ್ದಾರೆ, ಹೌದಾ? ಇಡೀ ನಾಡು ಪ್ರಭುಗಳಾಗಿ ಹೊರಹೊಮ್ಮಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಅವರು ಮತ್ತೊಮ್ಮೆ ಈ ಗ್ರಾಮಕ್ಕೆ ಬರಬೇಕು, ಈ ಗ್ರಾಮದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿಯವರೆಗೆ ನನಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಗ್ರಾಮದ ಸಮಸ್ತ ದೈವ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಧನ್ಯವಾದ.